ಲೋಕಸಭಾ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ನಾನಿವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು, ಮೂರೂ ಪಕ್ಷದ ಕಾರ್ಯಕರ್ತರು ಏನು ಹೇಳ್ತಾರೆ, ಅವರ ಅಭ್ಯರ್ಥಿಗಳ ಪರ ಯಾವ ರೀತಿಯಾಗಿ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ, ಹಾಲಿ ಸಂಸದರಿಗೆ ಎಷ್ಟು ಮಾರ್ಕನ್ನು ಮೂರೂ ಪಕ್ಷದವರು ಕೊಡ್ತಾರೆ, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಕಾರ್ಯಕರ್ತರ ಬಳಿ ಮಾತಾಡ್ತಾ ಹೋಗ್ತೀನಿ. ನಮ್ಮೊಂದಿಗೆ ಇವತ್ತು BJP ಕಾರ್ಯಕರ್ತರಿದ್ದಾರೆ, ಮತ್ತೊಂದು ಕಡೆ JDS ಕಾರ್ಯಕರ್ತರಿದ್ದಾರೆ, ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇರುವಂಥದ್ದು. ವಿಶೇಷ ಅಂತಂದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, BJPಯಿಂದ ಹಾಲಿ ಸಂಸದರಾಗಿರುವಂಥ BY ರಾಘವೇಂದ್ರ ಅವರೇ ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇವರಿಬ್ಬರ ನಡುವೆ KS ಈಶ್ವರಪ್ಪ ಅವರು BJPಯ ಹಿರಿಯ ನಾಯಕ, ಮಾಜಿ DCM, ಈಗ ಪಕ್ಷೇತರರಾಗಿ ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಂತೇಳಿ ಚರ್ಚೆಗಳು ಶಿವಮೊಗ್ಗದಲ್ಲಾಗ್ತಾ ಇದೆ. ಆರಂಭ ಮಾಡ್ತೀನಿ BJP ಕಾರ್ಯಕರ್ತರಿಂದ. ಈ ಬಾರಿ ಗೆಲ್ಲುವ ನಿರೀಕ್ಷೆ ಎಷ್ಟಿದೆ? 3 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲೋ ನಿರೀಕ್ಷೆ ನಮಗಿದೆ. BY ರಾಘವಣ್ಣ ಅವರು. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಈ ಬಾರಿ ಗೆಲ್ಲುವಂಥ ನಿರೀಕ್ಷೆ ಎಷ್ಟಿದೆ? ನಾವೇನಿಲ್ಲ ಅಂದರೂ ಈ ಬಾರಿ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ. ನಾವೇನಿಲ್ಲ ಅಂದರೆ ಒಂದು 4 ಲಕ್ಷದ ಮೇಲೆ ಒಂದು ಇದ್ರ ಮೇಲೆ ಗೆಲ್ತೀವಿ, ಖಂಡಿತ ಗೆಲ್ತೀವಿ. JDS ಈ ಬಾರಿ BJP ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೀರಿ. JDSನಿಂದ ಯಾವ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಇದೆ BJP ಅವ್ರಿಗೆ? ಇದರಿಂದ ಕಾಂಗ್ರೆಸ್ಗೆ ಎಷ್ಟು ಒಂದು ಪೆಟ್ಟು ಬೀಳುತ್ತೆ ಅಂತ ನಿಮ್ಮ ಲೆಕ್ಕಾಚಾರ? BJPಗೆ ರಾಘವೇಂದ್ರ ಅವರ ಒಂದು ಅಭಿವೃದ್ಧಿ ಪರವಾದಂಥ ಅಲೆ ಇರೋದ್ರಿಂದ, ಆಮೇಲೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಒಂದು ಅಭಿವೃದ್ಧಿನ ನೋಡಿ ಜನ ಗುರುತಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ JDS ವರಿಷ್ಠರಾದಂಥ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರ NDA ಕೂಟದಲ್ಲಿ ಅವರು ಸೇರ್ಪಡೆ ಆಗಿರೋದ್ರಿಂದ ನಾವು ಸಂಪೂರ್ಣವಾಗಿ BJP ಅಭ್ಯರ್ಥಿ, ನಮ್ಮ NDA ಅಭ್ಯರ್ಥಿಯಾದಂಥ BJPಯ ರಾಘವೇಂದ್ರ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಸರ್, ಹಾಲಿ ಸಂಸದರು 4ನೇ ಬಾರಿ ಕಣಕ್ಕಿಳಿತಾ ಇರೋದು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ? ಈಗಾಗಲೇ ಅವ್ರದ್ದೇ ಪಕ್ಷದವರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KS ಈಶ್ವರಪ್ಪನವರೇ ಹೇಳಿದರೆ, ಸ್ವತಃ ಈ ಒಂದು ಯಡಿಯೂರಪ್ಪನವ್ರ ಕುಟುಂಬ BJP ಪಕ್ಷದಲ್ಲಿ ಅವರ ಕುಟುಂಬ ರಾಜಕಾರಣಕ್ಕೆ ಮಾತ್ರ ಅವರು ಸೀಮಿತವಾಗಿದೆ. ಯಾವುದೇ ರೀತಿಯ ತಳಮಟ್ಟದ ಕಾರ್ಯಕರ್ತರನ್ನ ಬೆಳೆಸೋದಕ್ಕೆ ಅವರು ಅವಕಾಶ ಮಾಡಿಕೊಡ್ತಿಲ್ಲ. ನಮಗೆ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ನಮಗೆ ಮೋಸ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಅವರಿಗೆ ತಕ್ಕರಾದಂಥ ಉತ್ತರ ಕೊಡ್ತೀವಿ. ಯಾಕಂದರೆ ಅವ್ರ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರೋಂಥವ್ರಿಗೆ ಟಿಕೆಟ್ ಕೊಡಿಸೋದಕ್ಕೋಸ್ಕರ ಅವರು ರಾಜ್ಯ ಪ್ರವಾಸ ಮಾಡ್ತಾರೆ, ಡೆಲ್ಲಿಗೂ ಹೋಗ್ತಾರೆ. ಆದರೆ ನಮಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ವಿಫಲರಾಗಿದ್ದಾರೆ. ಅದೇ ರೀತಿಯಲ್ಲಿ ನಾವು ಇವತ್ತು ನರೇಂದ್ರ ಮೋದಿ ಅವ್ರನ್ನೂ ವಿಶ್ವಾಸಕ್ಕೆ ತೊಗೊತೀವಿ, ರಾಷ್ಟ್ರಭಕ್ತರನ್ನು ವಿಶ್ವಾಸಕ್ಕೆ ತೊಗೊತೀವಿ. ಆದರೆ ನಮ್ಮ ಹೋರಾಟ BJP ಪಕ್ಷದ ವಿರುದ್ಧ ಹಾಗೂ ಯಡಿಯೂರಪ್ಪನವ್ರ ವಿರುದ್ಧ ಏನು ಒಂದು ವೈಯಕ್ತಿಕ ಕುಟುಂಬದಲ್ಲಿ ಇಡೀ ಪಕ್ಷ ಇವತ್ತು BJP ಪಕ್ಷ ಅಂದರೆ ಒಂದು ಕುಟುಂಬದ ಕೈಯಲ್ಲಿದೆ ಅಂಥೇಳಿ BJP ವಿರುದ್ಧನೇ ಅಸಮಾಧಾನ ಹೊರಹಾಕಿದ್ದಾರೆ. ಇವರ ಅಸಮಾಧಾನದಿಂದ ಅವರಿಬ್ಬರ ತಿಕ್ಕಾಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನು ಅಭಿವೃದ್ಧಿ ಆಗಿದೆ ಸರ್ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಅಂತ ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಏನಾಗಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಇವತ್ತು 5 ಭಾಗ್ಯಗಳನ್ನ ಘೋಷಣೆ ಮಾಡೇ ಐತೆ. ಆ ಘೋಷಣೆ ಮಾಡಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ ಸಲ್ತೈತೆ. ಆ ಭಾಗ್ಯಗಳ ಆಧಾರದ ಮೇಲೆ ನಾವು ಚುನಾವಣೆ ಮಾಡ್ತೀವಿ. ಓಕೆ ಸರ್, ಏನು ಸರ್, ಈಗ BJP ಅವರಿಗೆ ಈಶ್ವರಪ್ಪ ಅವರು ಸವಾಲು ಹಾಕಿದ್ದಾರೆ, ನಮ್ಮ ಹೋರಾಟ BJP ವಿರುದ್ಧ ಅಲ್ಲ, ಅಪ್ಪ ಮಕ್ಕಳ ವಿರುದ್ಧ ಅಂತೇಳಿ. ಪೆಟ್ಟು ಬೀಳುತ್ತಾ BJPಗೆ? ಸರ್, ಒಂದು ಮನೆ ಅಂತಂದ್ರ ಮೇಲೆ ಅಣ್ಣ ತಮ್ಮನ ಮಧ್ಯೆನೇ ಕಲಹಗಳಿರ್ತವೆ. ಅಂತಂಥದ್ರಲ್ಲಿ ಪಕ್ಷ ಅಂತಂದಾಗ 40 ವರ್ಷಗಳಿಂದ ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲೇ ಇದ್ದವರು, ಯಡಿಯೂರಪ್ಪನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಇವ್ರು ಹೇಳ್ತಾ ಇದ್ದಾರಲ್ಲ, ಇವತ್ತು ಇವರಿಬ್ಬರು ಗಲಾಟೆ ಮಧ್ಯೆ ನಾವು ಗೆದ್ದು ಬರ್ತೀವಿ ಅಂತಂದು 4 ಲಕ್ಷ ಲೀಡ್ ತಗೊತೀವಿ ಅಂತಂದು. ಇವರಿಗೆ ಸಾಧ್ಯ ಆದರೆ 4 ಲಕ್ಷ ಓಟ್ ತಗೊಳ್ಳಿ ಫಸ್ಟು, ಆಮೇಲೆ 4 ಲಕ್ಷ ಲೀಡ್ ಬಗ್ಗೆ ಅವ್ರು ಯೋಚನೆ ಮಾಡಲಿ. ಇಲ್ಲಿ ಚುನಾವಣೆ ಘೋಷಣೆ ಆಗಿದೆ, ಕಾಂಗ್ರೆಸ್ಸಿನ ಅಭ್ಯರ್ಥಿನೂ ಘೋಷಣೆ ಆಗಿದೆ. BJP ಅಭ್ಯರ್ಥಿ ಘೋಷಣೆ ಆಗೋಕ್ಕೆ ಮುಂಚೆನೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಘೋಷಣೆ ಆಗಿದೆ. ಎಲ್ಲಿದೆ ಸರ್ ಅಭ್ಯರ್ಥಿ? ಹೋಗ್ಲಿ ಸರ್. ಒಂದು ಪ್ರಶ್ನೆ ಸರ್, ಬರ್ತೀನಿ. ಕಾಂಗ್ರೆಸ್ BJP ಅವ್ರು ಕೇಳ್ತಾರೆ, ಇನ್ನೂ ಅಭ್ಯರ್ಥಿನೇ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ. ಏನು ಹೇಳ್ತೀರಾ ಸರ್? BJPಯ ಅಭ್ಯರ್ಥಿ ಜನಸಾಮಾನ್ಯರ ನಡುವೆ ಇದ್ದಾರೆ. ಅವ್ರು ಯಾವುದೋ ಸರ್ಕಾರಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಚುನಾವಣೆ ಹಿತದೃಷ್ಟಿಯಿಂದ ಅವನ್ನ ಟೇಪ್ ಕಟ್ ಮಾಡೋದ್ರಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಬಿಟ್ಟರೆ ಜನಸಾಮಾನ್ಯರ ನಡುವೆ BJP ಅಭ್ಯರ್ಥಿ ಇದ್ದಾರೆ.
ಈಗಾಗಲೇ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಜಿಲ್ಲೆ ಅಭಿವೃದ್ಧಿ ಆಗಿದೆಯಾ ಅಂತ. ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ, ಅಪ್ಪ ಮಕ್ಕಳು ಅಭಿವೃದ್ಧಿ ಆಗಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡೆದಿದ್ದಾರೆ, ಅಭಿವೃದ್ಧಿ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ. ಅವೆಲ್ಲವನ್ನೂ ಕೂಡ ಇವತ್ತು ವಿರೋಧ ಪಕ್ಷ ಟೀಕೆ ಮಾಡಬೇಕಾಗಿಲ್ಲ. ಅವ್ರ ಪಕ್ಷದ ಈಶ್ವರಪ್ಪನವ್ರು ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದ ಯತ್ನಾಳ್ ಅವ್ರು ಹೇಳ್ತಾರೆ, ಇವರ ಮನೆ ಅಸಿಸ್ಟೆಂಟು, ಇವರ ಪಿ ಎ ಇರ್ತಕ್ಕಂಥವ್ನ ಮನೇಲಿ 4 ವೋಟಿಂಗ್ ಏನು ಹಣವನ್ನು ಎಣಿಸ್ತಕ್ಕಂಥ ಮಿಷನ್ ಇಟ್ಕೊಳ್ತಾರೆ ಇವ್ರ ಮನೆ ಒಬ್ಬ ಪಿ ಎ ಆದವನಂದರೆ ಇವರು ಯಾವ ಮಟ್ಟಕ್ಕೆ ಇವರು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಥವಾ ಇವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಗೊತ್ತಿಲ್ವಾ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಘೋಷಣೆ ಆದ ನಂತರ ಬಂದಿಲ್ಲ ಅಂದ್ರೆ ಎಲ್ಲಿಗೆ ಬರಬೇಕು? ಬಿಜೆಪಿಯ ಮನೆಗೆ ಇವರ ಮತದಾರ ಸರ್ ಎಲ್ಲಿಗೆ ಬರಬೇಕು ಅಂತಂದ್ರೆ ಒಂದ್ ನಿಮಿಷ ಬರ್ತೀನಿ, ಅಲ್ಲಿಗೆ ಬರ್ತೀನಿ ಸರ್. ಒಂದ್ ನಿಮಿಷ. ಈಗ ನೋಡಿ ಅವ್ರು ಹೇಳಿದ್ರು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಅವರು ಕುಟುಂಬ ಅಭಿವೃದ್ಧಿ ಆಗ್ತಾ ಇದೆ, 4 ಮಿಷನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತೇಳಿ. ಹೌದಾ? ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ದಾರೆ, ಅವರಿಗೋಸ್ಕರ ಮಾಡ್ಕೊಂಡಿಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡಿದ್ದಾರೆ. ಫ್ಲೈಓವರ್ಸ್ಗಳು ಮಾಡಿದ್ದಾರೆ. ಸಾರ್ವಜನಿಕರು ಇಲ್ಲಿವರೆಗೂ ರೈಲ್ವೆ ಸ್ಟೇಷನಲ್ಲಿ ಆಂಬ್ಯುಲೆನ್ಸ್ ಬಂದರೆ 1 ಗಂಟೆ ನಿಂತ್ಕೊಂಡು ಜನ ಸಾಯ್ತಾ ಇದ್ರು. ಆ ಫ್ಲೈಓವರ್ಸ್ಗಳು ಸಾರ್ವಜನಿಕರಿಗೋಸ್ಕರ ಮಾಡಿದ್ದಾರೆ. 5 ಯೂನಿವರ್ಸಿಟಿ ಮಾಡಿದ್ದಾರೆ, ಅವರಿಗೋಸ್ಕರ ಮಾಡಿಲ್ಲ. ಶಿವಮೊಗ್ಗದ ಜನತೆಗೋಸ್ಕರ ಮಾಡಿದ್ದಾರೆ, ಇಲ್ಲಿರೋ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ. ಆಮೇಲೆ ಓಕೆ ಹೇಳಿ.